ಗಂಗಾವತಿ ತಾಲೂಕಿನ ಹಣವಾಳ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗಂಗಾವತಿ ರೋಟರಿ ಕ್ಲಬ್ ರೈಸ್ ಬೌಲ್ ಇವರ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಪೌರ ಕಾರ್ಮಿಕರಿಗೆ ಸೀರೆಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಗಂಗಾವತಿ ರೋಟರಿ ಕ್ಲಬ್ ರೈಸ್ ಬೌಲ್ ಅಧ್ಯಕ್ಷರಾಗಿರುವ ಶ್ರೀಮತಿ ಗೀತಾ ಚೌಧರಿ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀಮತಿ ಲಕ್ಷ್ಮೀಬಾಯಿ, ರೋಟರಿ ಕ್ಲಬ್ ಕಾರ್ಯದರ್ಶಿಗಳಾದ ಶ್ರೀಮತಿ ಬಿ ಶ್ರೀದೇವಿ, ಸದಸ್ಯರುಗಳಾದ ಬಸಮ್ಮ ಹಣವಾಳ, ಲಲಿತಾ, ನಾಗರಾಜು, ಶಾಹೀನ್ ಕೌಸರ್, ಸೋಫಿಯಾ ರಾಣಿ ಹಾಗೂ ರೋಟರಿ ಕ್ಲಬ್ ರೈಸ್ ಬೌಲ್ ಎಲ್ಲಾ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ರೋಟರಿ ಕ್ಲಬ್ ರೈಸ್ ಬೌಲ್ ಅಧ್ಯಕ್ಷರಾಗಿರುವ ಶ್ರೀಮತಿ ಗೀತಾ ಚೌಧರಿ ಅವರು ಮಾತನಾಡಿ, ಪ್ರತಿದಿನ ಗ್ರಾಮಗಳ ಸ್ವಚ್ಛತೆಗೆ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರಿಗೆ ಸೀರೆಗಳನ್ನು ವಿತರಿಸುವ ಮೂಲಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಎಂದು ತಿಳಿಸಿದರು.
ಕಾರ್ಮಿಕರಿಗೆ ನಮ್ಮ ಕಡೆಯಿಂದ ರೋಟರಿ ರೈಸ್ ಬೌಲ್ ಗಂಗಾವತಿ ಮಹಿಳಾ ಘಟಕ ಕಡೆಯಿಂದ ಒಂದು ಚಿರು ಕಾಣಿಕೆಯನ್ನು ಅಕ್ಕ ತಂಗಿಯರಿಗೆ ಕೊಡೋದ್ರ ಮೂಲಕ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಮನಸ್ಫೂರ್ತಿಯಾಗಿ ಸ್ವೀಕರಿಸಿ ಎಲ್ಲರನ್ನೂ ಆಶೀರ್ವದಿಸಿ ಹೇಳ್ಕೊಳ್ತಾ ಇದ್ದೀವಿ. ಮಹಿಳಾ ದಿನಾಚರಣೆದ ಶುಭಾಶಯಗಳು. ನಮ್ಮ ಹಣ್ವಾಳ ರಾಣಿಯರು ಅಂತಲೇ ನಾನು ಹೇಳ್ಕೊಂತೀನಿ. ಹೆಣ್ಮಕ್ಳು ಅದು ಓಕೆ, ರಾಣಿಯರು ನಮ್ಮ ಹಣ್ವಾಳ ಗ್ರಾಮದ ಗ್ರಾಮ ಪಂಚಾಯತಿಯಲ್ಲಿ ಇರುವಂತ ಆಗ್ಲಿ ನಮ್ಮ ಗ್ರಾಮದಲ್ಲಿರುವ ಎಲ್ಲ ರಾಣಿಯರಿಗೂ ಮಹಿಳಾ ದಿನಾಚರಣೆ ಶುಭಾಶಯ. ಈಗ ಕಾಳೇಶದಾಸಿ ಕರುಣೇಶ ಮಂತ್ರಿ ಸಹಿನೇಶ್ವರಮ್ಮ ಸಮಯ ಬೆರಕೆ ಅಂತೇಳಿ ಈಗ ಒಂದು ಹೆಣ್ಣು ಇಲ್ಲ ಅಂದ್ರೆ ಯಾವುದು ಸಾಧ್ಯನೇ ಇಲ್ಲ, ಯಾವ್ದು ಸಾಧ್ಯನೇ ಇಲ್ಲ. ಎಲ್ಲಾ ರಂಗದಲ್ಲಿನೂ ಈಗ ಹೆಣ್ಣಿಂದು ಮುಂದುವರಿತಾ ಇದೆ. ಆದ್ರಿಂದ ನಾವು ಇನ್ನೊಂದು ನಾನು ನಿಮ್ಮಲ್ಲಿ ಎಲ್ಲ ಮನವಳಿಕೆ ಮಾಡ್ಕೊಳ್ತೀನಿ. ಈ ಯಾವುದಿದು ಅಲ್ಲ ಹಣ್ವಾಳ ಗ್ರಾಮ ಅಂತಲ್ಲ, ಮೂಢನಂಬಿಕೆಗಳು ಏನಿದಾವಲ್ಲ ಅದನ್ನ ಬಿಟ್ಟು ನಾವು ಹೊರಗಡೆ ಬರಬೇಕು. ಕೆಲವೊಂದು ಕಡೆ ಇನ್ನೂ ಮೂಢನಂಬಿಕೆಗಳಿದಾವೆ. ಆ ಮೂಢನಂಬಿಕೆಗಳನ್ನು ಯಾರು ನಂಬಬಾರ್ದು. ಈಗ ಬಹಳ ಚಲಾವಣೆ ಆಗಿದೆ. ಮುಂದೆ ಹೆಣ್ಮಕ್ಳಿಗೆ ಅಂತೇಳಿ ಎಲ್ಲ ಹಕ್ಕುಗಳಿದಾವೆ. ನಾವು ಎಲ್ಲ ಹಕ್ಕುಗಳನ್ನು ಪಡೆಯೋಣ, ಧೈರ್ಯವಾಗಿರೋಣ, ನಮ್ಮ ಮನೆ ನಡೆಸ್ತೀವಿ. ಈಗ ರಾಜಕಾರಣಿಗಳು ಈಗ ಹೆಣ್ಮಕ್ಳಿದ್ದಾರೆ, ಮನೆ ನಡೆಸೋರು ಒಂದು ರಾಜ್ಯ ಕಟ್ತಾರೆ. ಹಂಗಾಗಿ ಎಲ್ಲ ಧೈರ್ಯವಾಗಿದ್ದು ನಮ್ಮ ಫಸ್ಟ್ ಆಫ್ ಆಲ್ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಂಡ್ರೆ ಮನೆ ಕಾಪಾಡ್ಬೋದು. ಮಕ್ಕಳು, ಯಜಮಾನರು, ತಂದೆ ತಾಯಿನು, ಅತ್ತೆ ಮಾಮನು ಎಲ್ಲರನ್ನೂ ಗೌರವಿಸೋಣ. ನಾವು ಆರೋಗ್ಯದಿಂದ ಇರೋಣ, ಬೆಳೆಯೋಣ. ಎಲ್ಲರಿಗೂ ಒಂದು ಮಾತು ಪಂಚಾಯತಿಯಲ್ಲಿ ಮಾಡಿದೆ ನನಗೊಂದು ಹೆಮ್ಮೆ ಆಗಿದೆ. ಈಗ ನಮ್ಮ ಹೆಣ್ಮಕ್ಳಿದಾರಲ್ಲ, ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅನೇಕ ಗ್ರ್ಯಾಂಟ್ಸ್ಗಳು ಇದಾವೆ. ಆ ಗ್ರ್ಯಾಂಟ್ಸ್ಗಳನ್ನು ಮನೆಯಾಗಿರ್ಬೋದು, NRG ಆಗಿರ್ಬೋದು, ಬೇರೆ ಯಾವ ರೀತಿ ಇದಾವೆ ಅವನ್ನೆಲ್ಲ ಯೂಸ್ ಮಾಡ್ಕೋಬೇಕು. ಬರಬೇಕು, ಮನೆ ಬಿಟ್ಟು ಹೊರಗೆ ಬರಬೇಕು. ಹೆಣ್ಮಕ್ಳು ಮನೆಯಲ್ಲೇ ಕೂಡಬಾರ್ದು. ಹಿಂದಿನ ಕಾಲದಾಗ ಏನಿತ್ತು, ಮನೇಲಿ ಹೊರಗಡೆ ಹೋದ್ರೆ ಗಂಡ್ಮಕ್ಳು ಏನಂತಾರಪ್ಪ ಅಂತಿದ್ರು. ಈಗ ಏನಿಲ್ಲ, ರಾಜಾರೋಷವಾಗಿ ನೀವು ಮನೆಗೆ ಬಂದು ಹೊರಗಡೆ ಬಂದು ಮೀಟಿಂಗು, ಅದು ಸಭೆ ಸಮಾರಂಭ, ಉತ್ಸವ ಪ್ರತಿಯೊಂದಕ್ಕೂ ಭಾಗವಹಿಸಬೇಕು. ನಿಮ್ಮ ಬೇಡಿಕೆಗಳದಾವೆ ಅವನ್ನೆಲ್ಲ ಸದುಪಯೋಗ ಪಡೆದುಕೊಳ್ಳಬೇಕು. ಜಗಳದ ಮುಖಾಂತರ ಆಗೋದಿಲ್ಲ. ಸೈಲೆಂಟ್ ಆಗಿ ಬಂದು ಅಧಿಕಾರಿಗಳಿರ್ತಾರೆ, ಎಲ್ಲರೂ ಇರ್ತಾರೆ, ಬಂದು ಕುತ್ಕೊಂಡು ತಮ್ಮ ಬೇಡಿಕೆಗಳನ್ನು ತೆಗೆದುಕೊಂಡು ಸದುಪಯೋಗ ಪಡೆದುಕೊಳ್ತೀರ ಅಂತ ಹೇಳ್ತಾ ನಾನು ಒಂದೆರಡು ಮಾತು. ಮಹಿಳಾ ದಿನಾಚರಣೆ ಅಂದರೆ ಎದಕ್ಕೆ ಸೆಲೆಬ್ರೇಟ್ ಮಾಡ್ಕೊಂತಾರೆ ಅನ್ನೋದು ಗೊತ್ತಿದೆಯಾ? ಎದಕ್ಕೆ ಮಾಡ್ಕೊಂತಾರೆ ಮಹಿಳಾ ದಿನಾಚರಣೆ ಎದಕ್ಕೆ ಗೊತ್ತಿದೆಯಾ? ಗೊತ್ತಿಲ್ಲ. ಈಗ ಟಿವಿ ನೋಡ್ತೀರಾ, ಎಲ್ಲರೂ ಟಿವಿ ನೋಡ್ತೀರಾ. ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು. ಎದಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಫ್ರೀಡಮ್ ಫೈಟರ್ ಆಗಿರ್ಬೋದು. ಅವ್ರು ಯಾವುದಕ್ಕೆ ಅವರು ಫ್ರೀಡಮ್ ಫೈಟರ್ ಆದರು? ಒಂದು ಹೆಣ್ಣಲ್ಲ, ಒಂದು ಶಕ್ತಿ. ಹೌದಾ? ಆ ಶಕ್ತಿ ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಮನೆಯಿಂದ ಸ್ಟಾರ್ಟ್ ಆಗಿ ನಾವು ಮನೆಗೆ ಗೆದ್ದಿರ್ತೀವಿ, ಆಮೇಲೆ ಹೊರಗಡೆ ಪ್ರಪಂಚನ ಗೆಲ್ತೀವಿ. ಅದೇ ರೀತಿ ಒಂದು ಹೆಣ್ಣಿಗೆ ದಿನಾಚರಣೆ ಅನ್ನೋದು, ಮಹಿಳಾ ದಿನಾಚರಣೆ ಅನ್ನೋದು ಅವ್ರಿಗಾಗಿ. ಅಂದರೆ ನಾವು ಮನೇಲಿ ಕೆಲಸ ಮಾಡ್ತೀವಿ, ಹೊರಗಡೆ ಹೋಗಿ ತಿರುಗ್ತೀವಿ, ಎಲ್ಲವನ್ನೂ ಮಾಡ್ತೀವಿ. ಆದರೆ ತನ್ನ ಬಗ್ಗೆ ತಾನು ಯೋಚನೆ ಮಾಡ್ಕೊಳ್ಳೋ ಒಂದು ದಿನ ಬೇಕಾಗಿತ್ತು. ಹೌದಾ? ಅದರ ಸಲಾಗಿ ಮಹಿಳಾ ದಿನಾಚರಣೆ ಅಂತಂದು ಒಂದು ಆಚರಣೆ ತಗೊಂಡ್ಬಂದಿದ್ದಾರೆ. ಅಂದ್ರೆ ಇವತ್ತು ನಾವು ಇಷ್ಟೊಂದು ಜನ ಹೆಣ್ಮಕ್ಳು ಸೇರಿದೀವಲ್ಲ, ಯಾರೋ ಹೇಳ್ತಾರೆ ನಮ್ಗೆ ಮಹಿಳಾ ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ಮಹಿಳಾ ದಿನಾಚರಣೆ ಅಂತಂದು ಶುಭಾಶಯಗಳು ನಮ್ಗೆ ಹೇಳ್ತಾರೆ. ಅಂದ್ರೆ ನಾವು ಎದಕ್ಕೆ ಅದನ್ನ ದಿನಾಚರಣೆ ಮಾಡ್ತೀವಿ ಅಂತಂದು ಹೇಳಿದ್ರೆ, ನಾವು ಫಸ್ಟ್ ಹೆಣ್ಮಕ್ಳಾಗಿ ಹುಟ್ಟಿದೀವಲ್ಲ, ಅದಕ್ಕೆ ಫಸ್ಟ್ ನಾವು ಖುಷಿ ಪಡ್ಬೇಕು. ಹೌದಾ? ಒಂದು ಮಗು ಜೀವ ನೀಡ್ತೀವಿ, ಒಂದು ಸಂಸಾರ ನಡೆಸ್ತೀವಿ. ಹೌದಾ? ಒಂದು ತಾಯಿ ಆಗ್ತೀವಿ, ಅಕ್ಕ ತಂಗಿಯರಾಗ್ತೀವಿ. ಹೌದಾ? ಎಲ್ಲವನ್ನು ನಿಭಾಯಿಸೋ ಒಂದು ಶಕ್ತಿ ನಮ್ಮಲ್ಲಿ ಇದೆ ಅಂತಂದೇಳಿ ಫಸ್ಟ್ ಬೇರೆ ಯಾರೋ ಗುರ್ತಿಸ್ಬೇಕಾಗಿಲ್ಲ. ನಮ್ಮನ್ನ ನಾವು ಗುರ್ತಿಸ್ಕೋಬೇಕು. ನಾವು ಇಲ್ಲಿ ಎಲ್ಲ ಫಸ್ಟ್ ನಾವು ಮಾತಾಡ್ತೀವಿ, ಎಲ್ಲೇ ಹೋದ್ರು ಏನಾದ್ರೂ ಜಗಳ ಮಾಡ್ತೀವಿ, ಅದು ಇದು ಅಂತ ಕೇಳೋದಕ್ಕಿಂತ ಫಸ್ಟ್ ನನ್ನ ಬಗ್ಗೆ ನಾನು ಏನ್ ತಿಳ್ಕೊಂತ ಇದ್ದೀನಿ, ಈ ಸಮಾಜದ ಬಗ್ಗೆ ಏನ್ ತಿಳ್ಕೊಂತ ಇದ್ದೀನಿ, ಒಂದು ಹೆಣ್ಣಾಗಿ ನಾವೆಲ್ಲ ಏನೆಲ್ಲ ಸಾಧನೆ ಮಾಡ್ಬೋದು ಅಂತಂದೇಳಿ ಫಸ್ಟ್ ನಮ್ಮಲ್ಲಿ ನಾವು ಮನವರಿಕೆ ಮಾಡ್ಕೋಬೇಕು. ಹೌದಾ? ಈಗ ಯಾರೋ ಈಗ ಒಂದು ಇದರಲ್ಲಿ ನಾವು ಬಂದ್ಕೊಳ್ಳೆ ಏನೋ ಒಂದು ಜಗಳ ಮಾಡ್ತಿತ್ತು ಅಥವಾ ಏನೋ ಒಂದು ನಡೀತಿತ್ತು ಅಂದ್ರೆ, ಇದು ಒಂದು ಹಳ್ಳಿ ವಾತಾವರಣ. ಸಿಟಿ ಲೆವೆಲ್ ನಲ್ಲಿ ನಾವು ಗಂಗಾವತಿಯಿಂದ ಬಂದಿದ್ದೀವಿ. ಸಿಟಿ ಲೆವೆಲ್ ನಲ್ಲಿ ಆಲ್ಮೋಸ್ಟ್ ಏನೋ ಒಂದು ಸಣ್ಣ ಘಟನೆ ಆದ್ರೂ ಮಾತಾಡ್ತಾರೆ. ಬಟ್ ಇಲ್ಲಿ ಆದ್ರೂ ಮಾತಾಡ್ತಾ ಇದ್ದಾರೆ.
ಅಂದ್ರೆ ವೇಷಭೂಷಣ ಚೇಂಜ್ ಆಗಿರ್ಬೋದು, ಬಟ್ ಎತ್ತೋ ಧ್ವನಿ ಮಾತ್ರ ನಿಮ್ದು ಇದೆ ಅಲ್ವಾ. ಫಸ್ಟ್ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಮೇಡಮ್ ಆಲ್ರೆಡಿ ಮಾಡಿದ್ದಾರೆ. ನಾನು ಹೇಳೋದು ಒಂದೇ ಒಂದು ಮಾತಂದ್ರೆ, ಫಸ್ಟ್ ನಿಮ್ಮ ಮನೆಯಲ್ಲಿ ನಿಮ್ ಬಗ್ಗೆ ನೀವು ಯೋಚನೆ ಮಾಡಿ. ಆರೋಗ್ಯ ಬಗ್ಗೆ ಆಯ್ತು, ನಿಮ್ ಬಗ್ಗೆ ನೀವು ಯೋಚನೆ ಮಾಡೋದಾಯ್ತು, ಎಲ್ಲರೂ ಫಸ್ಟ್ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿದ ಮೇಲೆ ಹೊರಗೆ ಬೇರೆ ಅಂದ್ರೆ ಕುಟುಂಬ ಎಲ್ಲ ನಿಮ್ ಬಗ್ಗೆ ನೀವು ಯೋಚನೆ ಮಾಡೋರು ಯಾರು ಯೋಚನೆ ಮಾಡ್ತಾರೆ? ಅದಕ್ಕೆ ವುಮೆನ್ಸ್ ಡೇ ಸೆಲೆಬ್ರೇಷನ್ ಬಂದಿದ್ದು. ನಮಗೋಸ್ಕರ ನಾವು ಯೋಚನೆ ಮಾಡೋದೇ ಒಂದು ವುಮೆನ್ಸ್ ಡೇ. ಸೊ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದೇ ಒಂದು ವುಮೆನ್ಸ್ ಡೇ ಸೆಲೆಬ್ರೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಅವಕಾಶ ಕೊಟ್ಟಿದ್ದ ನಮ್ಮ ಅಕ್ಕ ತಂಗಿಯರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳುತ್ತೆ. ಶುಭಾಶಯಗಳು ನಮ್ಮ ರೋಟರಿ ಕ್ಲಬ್ಲಿಂದ. ನನಗೆ ಕನ್ನಡ ಬರಲ್ಲ, ಆದರೂ ಹೇಳ್ತೀನಿ. ಮಹಿಳೆ ಅಂದರೆ ಒಂದು ವ್ಯಕ್ತಿ ಅಲ್ಲ, ಅದು ಮಹಿಳೆ ಅಂದರೆ ಒಂದು ಪ್ರೀತಿ, ನಂಬಿಕೆ, ಧೈರ್ಯ, ಇದ್ರದ್ದು ಪ್ರತಿರೂಪ ಮಹಿಳೆ ಅಂದರೆ. ದೊಡ್ಡವರು ಹೇಳ್ತಿದ್ರು, ಮನೆ ಕಟ್ಟಬೇಕಂದ್ರೂ ಒಂದು ಮಹಿಳೆನೇ, ಕೆಡಬೇಕಂದ್ರೂ ಕೂಡ ಮಹಿಳೆನೇ. ಇವಾಗ ನಾವು ಎದರಲ್ಲೂ ಕಮ್ಮಿ ಇಲ್ಲ ಮಹಿಳೆಯರಂದರೆ. ಒಂದು ಕಾಲದಲ್ಲಿ ಈ ಗಂಡು ಮಕ್ಕಳೇ ಆಡ್ತಿದ್ರು ಕ್ರಿಕೆಟು, ಏನೇ ಆಟ ಆಗಲಿ ಎದರಲ್ಲಾದರೂ. ಇವಾಗ ಕ್ರಿಕೆಟು ಒಂದು ಗೆಲ್ಲಬೇಕಂದ್ರೂ ಒಂದು ಮಹಿಳೆನೇ. ಫಸ್ಟ್ ಟೈಮ್ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿತ್ತು ಅಂದರೆ ಒಂದು ಮಹಿಳೆ. ಇವಾಗ ಎಲ್ಲ ರಂಗದಲ್ಲಿ ಮಹಿಳೆಯರು ಮುಂದಕ್ಕೆ ಬರ್ತಾ ಇದ್ದಾರೆ. ಹಂಗೆ ನಾವು ಕೂಡ ಎಲ್ಲ ವಿಷಯದಲ್ಲಿ ಧೈರ್ಯವಾಗಿದ್ದರೆ ಎಲ್ಲ ಸಾಧಿಸ್ಬೋದು. ಮಹಿಳೆ ಕೂಡ ಎದರಲ್ಲೂ ಕೂಡ ಕಮ್ಮಿ ಇಲ್ಲ ಅಂತ ನಾವು ನಿರೂಪಣೆ ಮಾಡ್ಬೋದು ಅಂತ ಹೇಳಿ, ಮಹಿಳೆಯರಾಗಿ ನಾವು ಗಟ್ಟಿಯಾಗಿರ್ಬೇಕಂತ ನಾನು ಕೇಳ್ಕೊಂತ ಈ 4 ಮಾತುಗಳನ್ನು ಮುಗಿಸ್ತೀನಿ. ಮಹಿಳಾ ಮಣಿಗಳಿಗೆ ನನ್ನ ಕಡೆಯಿಂದ ಮನಸಾರೆ ಮಹಿಳಾ ದಿನಾಚರಣೆಯ ಒಂದು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಒಂದೆರಡು ಕಿವಿ ಮಾತುಗಳು. ಅದು ಏನು ಅಂತ ಹೇಳಿದರೆ, ಜೀವನದಲ್ಲಿ ನಾವೆಲ್ಲರೂ ಮಹಿಳೆಯರಾಗಿ, ಯಾಕಂತ ಹೇಳಿದ್ರೆ ನಮಗೆ ಹಿಂದೆ ಜಗ್ಗೋರು ಬಹಳ ಜನ ಇರ್ತಾರೆ, ಆದರೂ ಕೂಡ ನಾವು ಮುಂದೆ ಸಾಧಿಸಬೇಕು. ಸಾಗಿ ಬಂದು ನಾವು ಏನಾದರೂ ಒಂದು ಛಲವನ್ನು ಇಟ್ಕೊಂಡು ನಾವು ಮುಂದೆ ಬರ್ತೀವಿ ಅಂತ ಹೇಳಿದಾಗ ಎಲ್ಲ ಅಡೆತಡೆಗಳು ಆಗಲಿ ಅಥವಾ ನಮಗೆ ಹಿಂದಿನಿಂದ ಒಂದು ರೀತಿಯ ಒಂದು ಜಗ್ಗೋದಾಗ್ಲಿ, ಮನೆ ಆಗಲಿ, ಅಕ್ಕಪಕ್ಕದವರಾಗಲಿ, ಓಣಿಯಲ್ಲಿ ಆಗಲಿ, ಇವು ಎಲ್ಲ ಸಮಾನವಾಗಿ ಇದ್ದೇ ಇರುತ್ತೆ. ಇಂಥದಕ್ಕೆಲ್ಲದಕ್ಕೂ ಅದನ್ನ ತಾವು ಯಾವುದೇ ರೀತಿಯಿಂದ ಹೆದರದಂತಹ ನೀವು ಮುಂದೆ ಬಂದು ಈ ಹನುಮಾಳ ಗ್ರಾಮೀಣ ಇಷ್ಟೆಲ್ಲ ಮಹಿಳೆಯರು ಬಂದು ಇಷ್ಟೆಲ್ಲ ಚೆನ್ನಾಗಿ ಜೋರಾಗಿ ಮಾತಾಡ್ತಾರಂತೆ, ಬಹಳ ಸಂತೋಷದ ಒಂದು ವಿಷಯ. ಬೇರೆ ಅಂತಿರಬಹುದು ಜಗಳ ಅಂತ ಹೇಳಿ, ಆದ್ರೆ ನಿಮ್ ಧೈರ್ಯಕ್ಕೆ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಜಗಳ ಮಾಡಬೇಕಾದ್ರೂ ಧೈರ್ಯ ಬೇಕು. ಜಗಳ ಮಾಡಬೇಕಾದ್ರೂ ಒಂದು ಧೈರ್ಯ ಬೇಕು. ನಮ್ಮ ಹಕ್ಕನ್ನು ನಾವು ಕೇಳಬೇಕಾದ್ರೂ ಒಂದು ಧೈರ್ಯ ಬೇಕು. ಆ ಧೈರ್ಯ ನಿಮ್ಮಲ್ಲಿ ಬಂದಿದೆ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಹಾಗಾಗಿ ತಾವೆಲ್ಲರೂ ಇದೇ ರೀತಿ ಧೈರ್ಯವಾಗಿ ಆತ್ಮೀಯತೆಯಿಂದ ನಮ್ಮ ಹಕ್ಕನ್ನು ಕೇಳೋ ಒಂದು ಕಲೆಯನ್ನು ಕಲಿಯೋಣ. ಯಾಕೆ ನಾವೆಲ್ಲರೂ ಆತ್ಮೀಯತೆಯಿಂದ ಒಬ್ಬರಿಗೊಬ್ಬರು ಹೊಂದಾಣಿಕೆಯಿಂದ ನಮ್ಮ ಅಧಿಕಾರಗಳನ್ನು ಕೇಳಿದಾಗ ನಾವು ಮುಂದೆ ಸಾಗಲಿಕ್ಕೆ ಸಾಧ್ಯತೆಗಳಿದೆ. ಅದನ್ನೇ ನಾವು ಒಂದಾಗಿಲ್ಲ, ನಾವು ನಮ್ಮಷ್ಟಕ್ಕೆ ನಾವೇ ಎಳಿತಾ ಇರ್ತೀವಿ ಅಂತ ಹೇಳಿದ್ರೆ ಅದು ನಾವು ಬೆಳೆಯೋದಿಲ್ಲ, ನೀವು ಬೆಳೆಯೋದಿಲ್ಲ ಅಂತ ಹೇಳಿ. ಹಾಗಾಗಿ ನಾನು ಇವತ್ತು ಒಂದು ಕರೆ ಕೊಡ್ತಾ ಇದ್ದೀನಿ ಹನುಮಾಳ ಗ್ರಾಮೀಣ ನಮ್ಮ ಮಹಿಳಾ ಮಣಿಗಳಿಗೆ. ಏನಂದ್ರೆ, ಒಗ್ಗಟ್ಟಾಗೋಣ, ಎಲ್ಲರೂ ಒಮ್ಮತದಿಂದ ಒಂದೇ ಮಾತಿಂದ ನಮ್ಗೆ ಏನು ಬೇಕು ಅನ್ನತ್ತೆ ಅದನ್ನ ನಾವು ಇನ್ನೊಬ್ಬರ ಮುಂದೆ ಅದನ್ನು ನಾವು ಪ್ರಸ್ತಾವನೆ ರೂಪದಲ್ಲಿ ಇಡೋಣ, ಜಗಳ ರೂಪದಲ್ಲಿ ಬೇಡ. ಓಕೆ. ಸೊ ಹಾಗಾಗಿ ನಿಮ್ಮ ಧೈರ್ಯವನ್ನು ಮೆಚ್ಚುತ್ತಾ ಇನ್ನು ಮುಂದೆ ನಾವು ಕೂಡ ಯಾವುದೇ ಕಾರ್ಯಕ್ರಮಗಳಿದ್ರೆ ತಮ್ಮೂರಿಗೆ ಬರ್ತೀವಿ, ನಮಗೂ ಕೂಡ ಸಹಕಾರ ಮಾಡ್ರಿ ಅಂತ ಹೇಳಿ ತಮ್ಮಲ್ಲಿ ಕಳಕಳೆಯ ಒಂದು ಮನವಿ ಮಾಡುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಆಶ್ರಮದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ. ಈ ವರ್ಷ ನಾನು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಹಿಳಾ ಒಕ್ಕೂಟದ ಜನತೆ ಜೊತೆ ಆಚರಣೆ ಮಾಡೋಣ ಅಂತ ನಮ್ಮ ಮಹಿಳಾ ರೋಟರಿ ಕ್ಲಬ್ ಘಟಕದ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ನಾನು ನಿಮ್ಮೂರಲ್ಲೇ ಮಾಡೋಣ ಅಂತ ಹೇಳಿದ್ರು. ಆ ಖುಷಿಗೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ. ಪ್ರತಿ ವರ್ಷನೂ ಪ್ರತಿ ಮಹಿಳಾ ದಿನಾಚರಣೆನೂ ನಾನು ನಮ್ಮೂರಲ್ಲೇ ಆಚರಣೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಸಹಕಾರ ಇರಬೇಕು. ನೀವು ಪ್ರತಿ ಸಾರಿ ನಿಮ್ಮ ಜಗಳ ಮಾಡಿದ್ರೆ ನನಗೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಸಹಕಾರ ಇದ್ದರೆ ನನ್ನ ಈ ಸರಿ ಒಕ್ಕೂಟದಿಂದ ಮತ್ತು ನಮ್ಮ ರೋಟರಿ ಕಡೆಯಿಂದ ಏನೆಲ್ಲ ಕಾರ್ಯಕ್ರಮಗಳಾಗ್ತಾವ ಕಾರ್ಯಕ್ರಮಗಳನ್ನು ನಮ್ಮ ಗ್ರಾಮ ಪಂಚಾಯಿತಿ ಮಹಿಳೆಯರಿಗೆ ಕೊಡಿಸೋಣ ಅಂತ ನನ್ನ ಆಶಯ ಇದೆ. ಯಾವುದೇ ಕಾರಣಕ್ಕೂ ತೊಂದರೆ ಮಾಡಬೇಡ್ರಿ. ನಾವು ಎಲ್ಲ ಕಾರ್ಯಕ್ರಮನೂ ಇಲ್ಲೇ ಮಾಡೋಣ ಅಂತ ಈ ದಿನದಿಂದನೇ ಅಂದ್ಕೊಂಡಿದ್ದೀವಿ. ಆರೋಗ್ಯ ಕಾರ್ಯಕ್ರಮ ಆಗಿರ್ಬೋದು, ಮಹಿಳೆಯರದಾಗಿರ್ಬೋದು, ಮಕ್ಕಳದಾಗಿರ್ಬೋದು, ಮತ್ತು ಎಜುಕೇಷನ್ ಫಂಡ್ ಆಗಿರ್ಬೋದು, ಏನೇ ಇರಲಿ ನಾನು ನಮ್ಮೂರಿಗೆ ತರುವಂಥ ಪ್ರಯತ್ನ ಪಡ್ತೀನಿ. ಆದಷ್ಟು ನೀವು ಸಹಕಾರ ಮಾಡಿದರೆ NRLMನವರಾಗಿರ್ಬೋದು,
ಕಸ ವಿಲೇವಾರಿಯರಾಗಿರ್ಬೋದು, ಯಾರೇ ಆಗಿರ್ಬೋದು, ಸಹಕಾರ ಮಾಡಿದ್ರೆ ನಾನು ಎಲ್ಲದನ್ನು ಇಲ್ಲಿ ತಲುಪಿಸುವಂಥ ಪ್ರಯತ್ನ ಪಡ್ತೀನಿ ಅಂತೇಳಿ ನಮ್ಮ ರೋಟರಿ ಅಧ್ಯಕ್ಷರಿಗೆ ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಶುಭಾಶಯಗಳು. ನಮ್ಮ ರೋಟರಿ ಕ್ಲಬ್ಲಿಂದ ನನಗೆ ಕನ್ನಡ ಬರಲ್ಲ, ಆದರೂ ಹೇಳ್ತೀನಿ. ಮಹಿಳೆ ಅಂದರೆ ಒಂದು ವ್ಯಕ್ತಿ ಅಲ್ಲ, ಅದು ಮಹಿಳೆ ಅಂದರೆ ಒಂದು ಪ್ರೀತಿ, ನಂಬಿಕೆ, ಧೈರ್ಯ, ಇದ್ರದ್ದು ಪ್ರತಿರೂಪ ಮಹಿಳೆ ಅಂದರೆ. ದೊಡ್ಡವ್ರು ಹೇಳ್ತಿದ್ರು, ಮನೆ ಕಟ್ಟಬೇಕಂದ್ರೂ ಒಂದು ಮಹಿಳೆನೇ, ಕೆಡಬೇಕಂದ್ರೂ ಕೂಡ ಮಹಿಳೆನೇ. ಇವಾಗ ನಾವು ಎದರಲ್ಲೂ ಕಮ್ಮಿ ಇಲ್ಲ ಮಹಿಳೆಯರಂದರೆ. ಒಂದು ಕಾಲದಲ್ಲಿ ಈ ಗಂಡು ಮಕ್ಕಳೇ ಆಡ್ತಿದ್ರು ಕ್ರಿಕೆಟು, ಏನೇ ಆಟ ಆಗಲಿ ಎದರಲ್ಲಾದರೂ. ಇವಾಗ ಕ್ರಿಕೆಟು ಒಂದು ಗೆಲ್ಲಬೇಕಂದ್ರೂ ಒಂದು ಮಹಿಳೆನೇ. ಫಸ್ಟ್ ಟೈಮ್ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿತ್ತು ಅಂದರೆ ಒಂದು ಮಹಿಳೆ. ಇವಾಗ ಎಲ್ಲ ರಂಗದಲ್ಲಿ ಮಹಿಳೆಯರು ಮುಂದಕ್ಕೆ ಬರ್ತಾ ಇದ್ದಾರೆ. ಹಂಗೆ ನಾವು ಕೂಡ ಎಲ್ಲ ವಿಷಯದಲ್ಲಿ ಧೈರ್ಯವಾಗಿದ್ದರೆ ಎಲ್ಲ ಸಾಧಿಸ್ಬೋದು. ಮಹಿಳೆ ಕೂಡ ಎದರಲ್ಲೂ ಕೂಡ ಕಮ್ಮಿ ಇಲ್ಲ ಅಂತ ನಾವು ನಿರೂಪಣೆ ಮಾಡ್ಬೋದು ಅಂತ ಹೇಳಿ, ಮಹಿಳೆಯರಾಗಿ ನಾವು ಗಟ್ಟಿಯಾಗಿರ್ಬೇಕಂತ ನಾನು ಕೇಳ್ಕೊಂತ ಈ 4 ಮಾತುಗಳನ್ನು ಮುಗಿಸ್ತೇನೆ.